ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರ್ ಈ ಒಂದು ಯೂಟ್ಯೂಬ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ ನಾವೀಗಾಗಲೇ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ ರಾಜ್ಯ ಮಟ್ಟದ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ. ಖಂಡಿತವಾದ ಮಕ್ಕಳೇ, ನೀವು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಈ ಒಂದು ಪರೀಕ್ಷೆಯನ್ನು ಯಶಸ್ವಿಗೊಳಿಸ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗಾಗಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ನಮ್ಮ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಆ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ನಾನು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತಿನ ಈ ತರಗತಿಯಲ್ಲಿ ನಾನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಕೂಡ ಈ ನಮ್ಮ ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ಕೂಡ ನೀವು ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ನಂಬರ್ನ ನೋಟ್ ಮಾಡ್ಕೋರಿ. ನಿಮ್ಮ ಹೆಸರು, ತಂದೆ ಹೆಸರು, ವಿಳಾಸ, ಪ್ರಸ್ತುತ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಿ ಈ ನಂಬರಿಗೆ ಕಳುಹಿಸಿದರೆ ನೀವು ಕೂಡ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು, ಜೊತೆಗೆ ಬರೀಬಹುದು. ಈ ಒಂದು ಬಹುಮಾನಗಳನ್ನು ಕೂಡ ಗೆಲ್ಲಬಹುದು. ಪರೀಕ್ಷೆ ಬರೆಯಿರಿ, ಬಹುಮಾನವನ್ನು ಗೆಲ್ಲಿರಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಈ ನಮ್ಮ ತರಗತಿಯಲ್ಲಿ ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ ನಿಮಗಾಗಿ ಚಾಲೆಂಜ್ ಅವಾರ್ಡ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರ ಅನ್ನೋದ್ರ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದುಗಡೆಗೆ ತೆಗೆದುಕೊಂಡು ಬಂದಿದ್ದೀನಿ. ಏನಿದೆ ಪ್ರಶ್ನೆ ನೋಡಿ ಏನಿದೆ ಅಂದರೆ 9999 ಇದರ ಮುಂದಿನ ಸಮೀಪ ಪೂರ್ಣ ಸಂಖ್ಯೆ ಕೇಳಿದಾರೆ. ಮುಂದಿನ ಸಮೀಪ ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಅಂದರೇನು? ಸೊನ್ನೆಗಳನ್ನು ಒಳಗೊಂಡಂಥ ಎಲ್ಲ ಅಂಕೆಗಳಿಗೆ ನಾವೇನ್ತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಮುಂದಿನ ಸಮೀಪ ಪೂರ್ಣ ಸಂಖ್ಯೆ ಕೇಳಿದಾಗ ಮುಂದಿನ ಅಂದಾಗ ಮುಂದಕ್ಕೆ ಹೋಗಬೇಕು, ಹಿಂದಿನ ಅಂದಾಗ ಹಿಂದಕ್ಕೆ ಹೋಗಬೇಕು. ಮುಂದಿನ ಅಂತ ಕೇಳಿದಾಗ ಮುಂದಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕಂದ್ರೆ ಏನು ಮಾಡಬೇಕು? ಸಂಕಲನ ಮಾಡಬೇಕು. ಹಿಂದಿನ ಅಂದರೆ ಕೇಳಿದ್ರೆ ಮೈನಸ್ ಮಾಡಬೇಕಂದ್ರೆ ವ್ಯವಕಲನ ಮಾಡಬೇಕು. ಅಂದರೆ 9999 ಏನಿದೆಯಲ್ಲ, ಇದರ ಮುಂದಿನ ಪೂರ್ಣ ಸಂಖ್ಯೆ ಕೇಳಿದಾಗ ನಾವೇನು ಮಾಡಬೇಕು? +1 ಮಾಡಬೇಕು. +1 ಮಾಡಿದ್ರೆ ಮುಂದಿನ ಪೂರ್ಣ ಸಂಖ್ಯೆ ನಮಗೆ ಸಿಗುತ್ತೆ. ಏನಿದೆ? 9ಕ್ಕೆ 1 ಕೂಡಿಸಿದ್ರೆ 10 ಕ್ಯಾರಿ 1, 9ಕ್ಕೆ 1 ಕೂಡಿಸಿದ್ರೆ 10 ಕ್ಯಾರಿ 1, 9ಕ್ಕೆ 1 ಕೂಡಿಸಿದ್ರೆ 10 ಕ್ಯಾರಿ 1, 9ಕ್ಕೆ 1 ಕೂಡಿಸಿದ್ರೆ 10. ಎಷ್ಟು ಬಂತಾಗಾದ್ರೆ ನೋಡ್ರಿ, ಬಿಡಿ 10,100,10,000. ಹಾಗಾದರೆ ಮುಂದಿನ ಸಮೀಪ ಪೂರ್ಣ ಸಂಖ್ಯೆ ಯಾವುದು? 10,000. ಆಯ್ಕೆ ನಂಬರ್ 3 ಆಗಿದೆ. ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್. ಈ ರೀತಿಯಾಗಿ ಮಕ್ಕಳೇ ಮುಂದಿನ ಪೂರ್ಣ ಸಂಖ್ಯೆ ಕೇಳ್ಬೋದು ಅಥವಾ ಹಿಂದಿನ ಪೂರ್ಣ ಸಂಖ್ಯೆನೂ ಸಹ ಕೇಳ್ಬೋದು. ಹಿಂದಿನ ಕೇಳಿದರೆ ಮೈನಸ್ ಮಾಡಬೇಕು, ವ್ಯವಕಲನ ಮಾಡಬೇಕು. ಮುಂದಿನ ಕೇಳಿದರೆ ಪ್ಲಸ್ ಮಾಡಬೇಕು, ಸಂಕಲನ ಮಾಡಬೇಕು. ಮುಂದಿನ ಪೂರ್ಣ ಸಂಖ್ಯೆ ಗೊತ್ತಾಯಿತು. ಮುಂದಿನ ಪ್ರಶ್ನೆ ನೋಡೋಣ. ಏನು ಕೇಳಿದಾರ? 7 10 ಲಕ್ಷದ ಸ್ಥಾನದಲ್ಲಿದ್ದರೆ ಅದರ ಸ್ಥಾನ ಬೆಲೆ ಎಷ್ಟು? 7 ಅನ್ನೋದು 10 ಲಕ್ಷದ ಸ್ಥಾನದಲ್ಲಿ ಇತ್ತಪ್ಪ ಅಂದರೆ ಅದರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಹಾಗಾದರೆ ಈಗಾಗಲೇ ನಿಮಗೆ ಗೊತ್ತಿದೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು 9 ಸ್ಥಾನಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ 7 ಅನ್ನೋದು 10 ಲಕ್ಷದ ಸ್ಥಾನದಲ್ಲಿದ್ದರೆ ಅದರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದಾರ. ಹಾಗಾದರೆ ನಾನು ಏನು ಮಾಡ್ತೀನಿ? 10 ಲಕ್ಷದವರೆಗೂ ಸ್ಥಾನಗಳನ್ನು ಬರೆದು ಬಿಡ್ತೀನಿ. ಏನು ಮಾಡ್ತೀನಿ ನೋಡ್ರಿ, ಬಿಡಿ 10, 100, 1000, 10,000, ಲಕ್ಷ. ನೋಡ್ರಿ 10 ಲಕ್ಷ. ಓಕೆ, 10 ಲಕ್ಷದ ಸ್ಥಾನದಲ್ಲಿ ಏನಿರಬೇಕು? 7 ಹಾಕಿದ್ದೀನಿ. 10 ಲಕ್ಷದ ಸ್ಥಾನದಲ್ಲಿ 7 ಹಾಕಿದ್ದೀನಿ. ಮುಂದಿನ ಎಲ್ಲ ಸ್ಥಾನಗಳಲ್ಲಿ ಏನೂ ಇಲ್ಲ, ಖಾಲಿ ಅಂದರೆ ಏನು? 0. ಲಕ್ಷದ ಸ್ಥಾನದಲ್ಲಿ 0, 10,000 ಸ್ಥಾನದಲ್ಲಿ 0, 1000 ಸ್ಥಾನದಲ್ಲಿ 0, 100ರ ಸ್ಥಾನದಲ್ಲಿ 0, 10ರ ಸ್ಥಾನದಲ್ಲಿ 0, ಬಿಡಿ ಸ್ಥಾನದಲ್ಲಿ 0. ಈಗ ಬನ್ನಿ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನು ಹಾಕಿ. ಮೊದಲು 3 ಸ್ಥಾನ ಬಿಡಬೇಕು, ನಂತರ 2 ಸ್ಥಾನ ಬಿಟ್ಟು ಅಲ್ಪ ವಿರಾಮ ಹಾಕಬೇಕು. ನೋಡಿ, ಬಿಡಿ 10, 100 ಮೊದಲು 3 ಸ್ಥಾನವನ್ನು ಬಿಟ್ಟು ಒಂದು ಅಲ್ಪ ವಿರಾಮನ ಹಾಕಿದೆ. ನಂತರ 2 ಸ್ಥಾನವನ್ನು ಬಿಟ್ಟು ಅಲ್ಪ ವಿರಾಮನ ಹಾಕ್ತೀನಿ. ಈಗ ಹೋದ್ರೆ ನೋಡೋಣ, ಬಿಡಿ 10, 100, 1000, 10,000, ಲಕ್ಷ 10 ಲಕ್ಷ. ಎಷ್ಟಾಯ್ತು ಹಾಗಾದರೆ? 70 ಲಕ್ಷ. ಹಾಗಾದರೆ 7 ಅನ್ನೋದು
10 ಲಕ್ಷದ ಸ್ಥಾನದಲ್ಲಿದ್ದರೆ ಅದರ ಸ್ಥಾನ ಬೆಲೆ ಎಷ್ಟಾಗುತ್ತಾ 70 ಲಕ್ಷ ಆಗುತ್ತಾ? ಆಯ್ಕೆ ನಂಬರ್ 2 ರೈಟ್ ಆನ್ಸರ್. ಓಕೆ, ಆಯ್ಕೆ 2 ಆಗುತ್ತಾ ಸರಿಯಾದ ಉತ್ತರ. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್, ಈ ರೀತಿಯಾಗಿ ಏನಪ್ಪ ಅಂದರೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಬಗ್ಗೆ ನಮಗೆ ಪ್ರಶ್ನೆ ಬಂದಾಗ ಸ್ಥಾನಗಳು ಗೊತ್ತಾದರೆ ನಾವು ಸುಲಭವಾಗಿ ಉತ್ತರವನ್ನು ಹಾಕಬಹುದು. ನೋಡಿ ಏನು ಕೇಳಿದಾರ ಮುಂದಿನ ಪ್ರಶ್ನೆ, 4 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ ಯಾವುದು? ಬೆಸ ಸಂಖ್ಯೆ ಅಂದರೆ 2ರಿಂದ ಪೂರ್ಣವಾಗಿ ಭಾಗ ಹೋಗದ ಯಾವುದೇ ಸಂಖ್ಯೆಗೆ ನಾವೇನ್ತೀವಿ ಬೆಸ ಸಂಖ್ಯೆ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ 4 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ 4 ಇರಬೇಕು. 4 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ ಅಂತ ಕೇಳಿದಾರ. ಹಾಗಾದರೆ 4 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ ಅಂದ್ರೂ ಕೂಡ ಉತ್ತರ ಒಂದೇ, 4 ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೂ ಕೂಡ ಉತ್ತರ ಒಂದೇ. ಹಾಗಾದರೆ ಗೊತ್ತಿದೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಎಷ್ಟು? 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 4 9ಗಳನ್ನು ಬರೆದು ಬಿಟ್ರೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9999. ಹಾಗಾದರೆ 4 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ 9990. 9 ಬೆಸ ಸಂಖ್ಯೆ, ವಿಭಾಜ್ಯ ಸಂಖ್ಯೆ ಇರಬಹುದು, ಭಾಜ್ಯ ಸಂಖ್ಯೆ ಇರಬಹುದು, ಬಟ್ ಆದರೆ 9 ಅನ್ನೋದು ಬೆಸ ಸಂಖ್ಯೆ ಆಗಿರುತ್ತದೆ. ಸರಿಯಾದ ಉತ್ತರ ಯಾವುದು? ಆಯ್ಕೆ 2 ಆಗಿದೆ ಸರಿಯಾದ ಉತ್ತರ. ಸೊ ಈ ರೀತಿಯಾಗಿ ಏನು ಮಾಡ್ಬೋದು ನೀವು, ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ಕೇಳಿದಾಗ, ಅತಿ ದೊಡ್ಡ ಸಂಖ್ಯೆ ಕೇಳಿದಾಗ ಎಷ್ಟಂಕೆ ದೊಡ್ಡ ಸಂಖ್ಯೆ ಕೇಳಿರ್ತಾರ ಅಷ್ಟು 9ಗಳನ್ನು ಬರಿಬೇಕು, ಹೌದಿಲ್ಲ? ಅತಿ ಚಿಕ್ಕ ಸಂಖ್ಯೆ ಕೇಳಿದಾಗ ಎಕ್ಸಾಂಪಲ್ 4 ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದಾಗ ಎಷ್ಟು ಅಂಕಿ ಕೇಳಿದಾರ? 4 ಅಂಕಿ ಚಿಕ್ಕ ಸಂಖ್ಯೆ ಕೇಳಿದಾಗ 4 ಬರಿಬೇಕು. ಅದರಲ್ಲಿ -1 ಮಾಡಿದ್ರೆ ಎಷ್ಟು ಉಳಿತು ವ್ಯತ್ಯಾಸ? 3 ಉಳಿತು. 3 ಉಳಿದಾಗ 3 ಸೊನ್ನೆಯನ್ನು ಬರೆದು ಬಿಡಬೇಕು. ಉಳಿದಂಥ ವ್ಯತ್ಯಾಸದಷ್ಟು 3 ಸೊನ್ನೆ ಬರೆದು ಎಡಗಡೆಗೆ 1 ಬರೆದು ಬಿಡಬೇಕು. ಇದು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ. ದೊಡ್ಡ ಸಂಖ್ಯೆ ಕೇಳಿದಾಗ ಎಷ್ಟು ದೊಡ್ಡ ಅಂಕಿ ಕೇಳ್ತಾರೆ ಅಷ್ಟು 9ಗಳನ್ನು ಬರೆದು ಬಿಡ್ಬೇಕು. 9 ಕೂಡ ಬೆಸ ಅಂಕಿ ಇರುತ್ತೆ, ಬಿಡಿ ಸ್ಥಾನದಲ್ಲಿ ಬೆಸ ಅಂಕಿನೇ ಇರಬೇಕು. ಓಕೆ, ಇಲ್ಲಿ ಆಯ್ಕೆ 2 ಆಗಿರುತ್ತೆ. ನೋಡ್ರಿ, 2 ಅಂಕಿ ಅತಿ ದೊಡ್ಡ ಸಂಖ್ಯೆ 99, 3 ಅಂಕಿ ಅತಿ ದೊಡ್ಡ ಸಂಖ್ಯೆ 999, 1 ಅಂಕಿ ಅತಿ ದೊಡ್ಡ ಸಂಖ್ಯೆ 9 ಅಥವಾ 1 ಅಂಕಿ ಅತಿ ದೊಡ್ಡ ಬೆಸ ಸಂಖ್ಯೆ 9 ಅಂತಲೂ ಹೇಳ್ಬೋದು. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡಿ, 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ನೋಡಿ, ನಾನು ಈಗಾಗಲೇ ಹೇಳಿದ್ದೆ ಲಾಸ್ಟ್ ಪ್ರಶ್ನೆ, ಅದೇ ಪ್ರಶ್ನೆ ರಿಪೀಟ್ ಆಗಿದೆ ನೋಡ್ರಿ. 6 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೂ ಅಷ್ಟೇ, 6 ಅಂಕಿ ಅತಿ ದೊಡ್ಡ ಬೆಸ ಸಂಖ್ಯೆ ಅಂದರೂ ಕೂಡ ಅಷ್ಟೇ. ಎಷ್ಟು ಅಂಕಿ ದೊಡ್ಡ ಸಂಖ್ಯೆ ಕೇಳಿದಾರ? 6 ಅಂಕಿ ದೊಡ್ಡ ಸಂಖ್ಯೆ ಕೇಳಿದಾಗ ಏನು ಮಾಡಬೇಕು? 6 9ಗಳನ್ನು ಬರೆದು ಬಿಡಬೇಕು. ಓಕೆನಾ? ಎಸ್, ನೋಡೋಣ. 6 9ಗಳನ್ನು ಬರೆದು ಬಿಟ್ರೆ ಇದು 6 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ ಆಗಿರುತ್ತದೆ. ಬಿಡಿ ನೋಡ್ರಿ, ಬಿಡಿ 10 100 1000 10,000 ಲಕ್ಷ 9,99,999 ಯಾವುದಾಗಿದೆ? ಆಯ್ಕೆ 4 ಆಗಿದೆ. ಸೊ ಈ ರೀತಿಯಾಗಿ ಏನು ಮಾಡ್ಬೋದು ನಾವು, ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಕೇಳಿದಾಗ ಉತ್ತರನ ಹುಡುಕೋದು ತುಂಬ ಸುಲಭ. 1 ಅಂಕಿಯ ದೊಡ್ಡ ಬೆಸ ಸಂಖ್ಯೆ 9, 2 ಅಂಕಿಯ ದೊಡ್ಡ ಬೆಸ ಸಂಖ್ಯೆ 99, 3 ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಬೆಸ ಸಂಖ್ಯೆ 999. ಓಕೆ, ರೈಟ್. ಮುಂದಿನ ಪ್ರಶ್ನೆ ನೋಡಿ, ಏನು ಹೇಳಿದಾರ? ಬಿಡಿ ಸ್ಥಾನದಲ್ಲಿ ಸಮ ಅಂಕೆ ಇದ್ದರೆ ಅದು ಭಾಗ ಹೋಗುವುದು ಯಾವುದರಿಂದ? ಹೌದಿಲ್ಲ? ನೋಡ್ರಿ, ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದ್ದರೆ, ಅಂಕಿ ಇದ್ದರೆ ಅದು ಯಾವುದರಿಂದ ಭಾಗ ಹೋಗುತ್ತದೆ? ನೋಡಿ, 2ರಿಂದ ಮಾತ್ರ ಭಾಗ ಹೋಗುತ್ತಾನ? 2 ಮತ್ತು 4ರಿಂದನೂ ಭಾಗ ಹೋಗುತ್ತಾನ? 2 4 6ರಿಂದ ಮಾತ್ರ ಭಾಗ ಹೋಗುತ್ತಾನ? ಅಥವಾ 2 4 6 ಮತ್ತು 8ರಿಂದ ಭಾಗ ಹೋಗುತ್ತಾನ? ಹೀಗೆ ಉದಾಹರಣೆ ನೋಡಿ. ಓಕೆ, ಒಂದು ಅಂಕಿ ಬರಿತೀನಿ. 28 64 ಅಂತ ಇಟ್ಕೋರಿ. ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದೆ. ಈ 4 ಅನ್ನೋದು 2ರಿಂದ ಭಾಗ ಹೋಗುತ್ತಾ? ಹೋಗಲ್ಲ. ಹೋಗುತ್ತೆ. 4 ಅನ್ನೋದು 8ರಿಂದ ಭಾಗ ಹೋಗುತ್ತಾನು? ಹೋಗಲ್ಲ. 4 ಅನ್ನೋದು 8ರಿಂದ ಭಾಗ ಹೋಗೋದಿಲ್ಲ. ಹಾಗಾದ್ರೆ 8 ಎಲ್ಲಿದೆ? ಇಲ್ಲಿದೆ. ಹಾಗಾದ್ರೆ ಆಯ್ಕೆ 4 ತಪ್ಪು ಆಗೋದಿಲ್ಲ, ಹೌದಿಲ್ಲ? ಎಸ್, ಹಾಗಾದರೆ ಹೀಗೆ ಬನ್ನಿ, ಇನ್ನೊಂದು ಬರಿತೀನಿ. ಹೌದಿಲ್ಲ, 8ರಿಂದ ಭಾಗ ಹೋಗೋದಿಲ್ಲ. ಅದೇ ಥರ 6ರಿಂದ ಕೂಡ ಭಾಗ ಹೋಗೋದಿಲ್ಲ 4, ಹೌದಿಲ್ಲ? ಸೊ ಹಾಗಾದರೆ 6ರಿಂದನೂ ಭಾಗ ಹೋಗೋದಿಲ್ಲ ಅಂದರೆ ಆಯ್ಕೆ 3 ಕೂಡ ರಾಂಗ್ ಆಗುತ್ತಾ? ಹೌದಿಲ್ಲ? ಹಾಗಾದರೆ ಇಲ್ಲಿ ಒಂದು ವೇಳೆ ಸಮಸಂಖ್ಯೆ 8 ಇತ್ತಪ್ಪ ಅಂದರೆ 8 ಕೂಡ ಸಮಸಂಖ್ಯೆ ತಾನೆ. 8 ಸಮಸಂಖ್ಯೆ ಇತ್ತು,
ಅಥವಾ ಎರಡು ಸಮ ಸಂಖ್ಯೆ ಇತ್ತಪ್ಪ ಅಂದರೆ 4ರಿಂದ ಭಾಗ ಹೋಗುತ್ತನ್ನೋದು. ಬಿಡಿ ಸ್ಥಾನದಲ್ಲಿ 2 ಇತ್ತಪ್ಪ ಅಂದರೆ ಬಿಡಿ ಸ್ಥಾನದಲ್ಲಿ 2 ಅನ್ನೋದು ಸಮ ಅಂಕಿ, ಅದಿತ್ತಪ್ಪ ಅಂದರೆ 4ರಿಂದ ಭಾಗ ಹೋಗುತ್ತಾ? ಹೋಗಲ್ಲ. ಹಾಗಾದರೆ ಬಿಡಿ ಸ್ಥಾನದಲ್ಲಿ 4 ಇರಲಿ, 8 ಇರಲಿ, 6 ಇರಲಿ, 2 ಇರಲಿ, ಯಾವುದೇ ಇರಲಿ, ಬಿಡಿ ಸ್ಥಾನದಲ್ಲಿ 2 ಇರಲಿ ಅಥವಾ 4 ಇರಲಿ ಅಥವಾ 8 ಇರಲಿ ಅಥವಾ 0 ಇರಲಿ, ಏನೇ ಇರಲಿ, ಅಥವಾ 6 ಇರಲಿ, ಇಷ್ಟು ಅದರಲ್ಲಿ ಯಾವುದೇ ಸಮ ಅಂಕಿ ಇದ್ರೂ ಕೂಡ ಏನಪ್ಪ ಅಂದರೆ ಅದು 2ರಿಂದ ಭಾಗ ಹೋಗುತ್ತದೆ. ಸೊ ಬಿಡಿ ಸ್ಥಾನದಲ್ಲಿ ಸಮ ಅಂಕಿದ್ದರೆ ಅದು ಕೇವಲ 2ರಿಂದ ಮಾತ್ರ ಭಾಗ ಹೋಗುತ್ತದೆ, ಪೂರ್ತಿಯಾಗಿ ಭಾಗ ಹೋಗುತ್ತದೆ. ಹೌದಿಲ್ಲ? ಒಂದು ವೇಳೆ 8 ಇತ್ತಪ್ಪ ಅಂದರೆ 4ರಿಂದ ಭಾಗ ಹೋಗಲ್ಲ. ಒಂದು ವೇಳೆ 6 ಇತ್ತಪ್ಪ ಅಂದರೆ 4ರಿಂದ ಭಾಗ ಹೋಗೋದಿಲ್ಲ. 1ರಿಂದ 2 ಇತ್ತಪ್ಪ ಅಂದರೆ 4 ಇತ್ತಪ್ಪ ಅಂದರೆ 2ರಿಂದ ಭಾಗ ಹೋಗುತ್ತೆ. ಬಟ್ ಆದರೆ 2 ಇತ್ತಪ್ಪ ಅಂದರೆ 4ರಿಂದ ಭಾಗ ಹೋಗೋದಿಲ್ಲ. ಸೊ ಹಾಗಾಗಿ ಬಿಡಿ ಸ್ಥಾನದಲ್ಲಿ ಯಾವುದೇ ಸಮ ಅಂಕಿದ್ದರೆ ಅದು ಪೂರ್ಣವಾಗಿ 2ರಿಂದ ಭಾಗ ಹೋಗುತ್ತದೆ. ಗೊತ್ತಾಯ್ತಲ್ಲ? ಸೊ ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್. ಎಸ್ ಮಕ್ಕಳು, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ 4 ಮುಗಿಸಿ 5ನೇ ತರಗತಿ ಬರ್ತಕ್ಕಂಥ ವಿದ್ಯಾರ್ಥಿಗಳು, 3 ಮುಗಿಸಿ 4ನೇ ತರಗತಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಅನ್ನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಏರ್ಪಡಿಸಿದ್ದೀವಿ. ಎಲ್ಲಿ? ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನಲ್ಲಿ. ಮಕ್ಕಳೇ, ನೀವು ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ. ಹಾಗಾದರೆ ನೀವು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದ್ರೆ ಇಲ್ಲಿರ್ತಕ್ಕಂಥ ನಂಬರ್ 8217650718ಗೆ ನೀವೇನು ಮಾಡಬೇಕು? ನಿಮ್ಮ ವಿಳಾಸವನ್ನು ಈ ನಂಬರಿಗೆ ಕಳಿಸೋದ್ರ ಮುಖಾಂತರ ನೀವೇನು ಮಾಡ್ಬೋದು? ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಹಾಗಾದರೆ ಈ ಪರೀಕ್ಷೆ ಎಲ್ಲಿ ನಡೀತಿದಪ್ಪ ಅಂದರೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡದೂರಿನಲ್ಲಿ ಮಸ್ಕಿಯಲ್ಲಿ ನಡೀತಾ ಇದೆ. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇದೆ. ಯಾವಾಗಪ್ಪ ಅಂದರೆ 30/3/2025 ರವಿವಾರ ಬೆಳಗ್ಗೆ 10 ಗಂಟೆಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತದೆ. ಖಂಡಿತವಾಗ್ಲೂ ನೀವು ಯಾರು ಮಿಸ್ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಭಾಗವಹಿಸುತ್ತಾರಲ್ಲ. ಎಸ್, 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು 30ನೇ ತಾರೀಕು ನಡೀತಕ್ಕಂಥ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲುವ ಒಂದು ಮನೋಭಾವದಲ್ಲಿ ಇವತ್ತು ಅವರು ಬರ್ತಾ ಇದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು, ವಂದನೆಗಳು. ಎಷ್ಟು ಹೇಳಿದ್ರೂ ಕೂಡ ಸಾಲೋದಿಲ್ಲ. ಸೊ ಹಾಗಾದರೆ ನೀವು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ತಾರಂತ. ಎಸ್ ನೋಡಿ, ಪ್ರಶ್ನೆ ಸಂಖ್ಯೆ 6. 21ರಿಂದ 30ರವರೆಗಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಯಾವುವು? ಅವಿಭಾಜ್ಯ ಸಂಖ್ಯೆಗಳು ಕೇವಲ 2 ಅಪವರ್ತನಗಳನ್ನು ಒಳಗೊಂಡಿರುತ್ತದೆ. ಅವಿಭಾಜ್ಯ ಸಂಖ್ಯೆ ಕೇವಲ 2 ಅಂಕಿಯಿಂದ ಭಾಗ ಹೋಗುತ್ತದೆ. 1 ಮತ್ತು ಅದೇ ಅಂಕಿಯಿಂದ ಭಾಗ ಹೋದ್ರೆ ಮಾತ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀನಿ. ಹಾಗಾದರೆ ಬನ್ನಿ 21ರಿಂದ 30ರವರೆಗಿರ್ತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳನ್ನು ಬರ್ಕೊಂಡ್ಬಿಡೋಣ. ಹೌದಿಲ್ಲ? 21ರಿಂದ 30ರವರೆಗಿರ್ತಕ್ಕಂಥ ಸ್ವಾಭಾವಿಕ ಸಂಖ್ಯೆಗಳು 21, 22, 23, 24, 25, 26, 27, 28, 29, 30. ಹಾಗಾದರೆ ಇದರಾಗ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತ ನೋಡೋಣ. ಎಸ್, ಅವಿಭಾಜ್ಯ ಸಂಖ್ಯೆಗಳು ನೋಡಿ ಮಕ್ಕಳೇ, ಈ 20 ಅನ್ನೋದು 7ರಿಂದನೂ ಕೂಡ ಭಾಗ ಹೋಗುತ್ತೆ. 7 3 21. ಆದರೆ 3ರಿಂದನೂ ಹೋಗುತ್ತಾ? 3 7 21. ಹೌದಿಲ್ಲ? ಸೊ ಹಾಗಾದ್ರೆ ಇದು ಏನಪ್ಪ ಅಂದರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಭಾಜ್ಯ ಸಂಖ್ಯೆ ಆಗಿರುತ್ತೆ. ನೋಡಿ, ಭಾಜ್ಯ ಸಂಖ್ಯೆಗಳಿಗೆ ಈ ರೀತಿ ನಾನು ಏನು ಮಾಡಿರ್ತೀನಿ? ಮಾರ್ಕ್ ಮಾಡಿರ್ತೀನಿ. ಸೊ 21 ಅನ್ನೋದು ಭಾಜ್ಯ ಸಂಖ್ಯೆ. 22 ನೋಡಿ, ಬಿಡಿ ಸ್ಥಾನದಲ್ಲಿ 2 ಆಯ್ತಾ? ಸಮ ಸಂಖ್ಯೆ, ಇದು ಕೂಡ ಭಾಗ ಹೋಗುತ್ತೆ. ಸೊ ಇದು ಕೂಡ ಭಾಜ್ಯ ಸಂಖ್ಯೆ. 23 ಕೇವಲ 1ರಿಂದ ಭಾಗ ಹೋಗುತ್ತೆ ಮತ್ತು ಅದೇ ಅಂಕಿಯಿಂದ ಭಾಗ ಹೋಗುತ್ತೆ. ಹಾಗಾದರೆ 23 ಅನ್ನೋದು ಯಾವುದಪ್ಪ ಅಂದರೆ ಇದೊಂದು ಅವಿಭಾಜ್ಯ ಸಂಖ್ಯೆ. ಇದೊಂದು ಅವಿಭಾಜ್ಯ ಸಂಖ್ಯೆ. ಇದೊಂದು ಯಾವ ಸಂಖ್ಯೆ? ಎಸ್, ಅವಿಭಾಜ್ಯ ಸಂಖ್ಯೆ. ಹೌದಿಲ್ಲ? ಹಾಗಾದ್ರೆ 24 ನೋಡ್ರಿ, ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಬಂತಂದ್ರೆ 2ರಿಂದ ಭಾಗ ಹೋಗುತ್ತಾ?
2ರಿಂದ ಭಾಗ ಹೋಗುತ್ತಾ, 8ರಿಂದ ಭಾಗ ಹೋಗುತ್ತಾ, 4ರಿಂದ ಭಾಗ ಹೋಗುತ್ತಾ? ಹಾಗಾದರೆ ಇದು ಕೂಡ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆ. 25 ಕೂಡ ಭಾಜ್ಯ ಸಂಖ್ಯೆ, 24 ಭಾಜ್ಯ ಸಂಖ್ಯೆ, 25 ಭಾಜ್ಯ ಸಂಖ್ಯೆ, 26 ಭಾಜ್ಯ ಸಂಖ್ಯೆ, ಹೌದಿಲ್ಲ? ಇನ್ನು 27 ಹೋಗುತ್ತೆ, 3 9 27, 9 3 27 ನೋಡ್ರಿ. ಹಾಗಾದರೆ 9ರ ಮಗ್ಗಿಲು ಹೋಗುತ್ತೆ 27, ಇದು ಕೂಡ ಭಾಜ್ಯ ಸಂಖ್ಯೆ. 28 ಕೂಡ ಭಾಜ್ಯ ಸಂಖ್ಯೆ, 30 ಕೂಡ ಭಾಜ್ಯ ಸಂಖ್ಯೆ. ಹಾಗಾದರೆ ಇನ್ನೂ ಒಂದು ಉಳಿದಿರೋದು ಅಂಕೆ ಯಾವುದು? ಎಸ್, 29 ಇದು ಅವಿಭಾಜ್ಯ ಸಂಖ್ಯೆ. ಹಾಗಾದರೆ ಎರಡೇ ಉಳಿದು ಅವಿಭಾಜ್ಯ ಸಂಖ್ಯೆಗಳು ಯಾವುದು? 29 ಮತ್ತು 23. ಹಾಗಾದರೆ ಇಲ್ಲಿರ್ತಕ್ಕಂಥ ಆಯ್ಕೆ ಯಾವುದು? ಎಸ್, 23 ಮತ್ತು 29 ಇವೆರಡು ಅವಿಭಾಜ್ಯ ಸಂಖ್ಯೆಗಳು. ಗೊತ್ತಾಯ್ತಲ್ಲ? ಎಸ್, ರೈಟ್. ಈ ರೀತಿಯಾಗಿ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳಿಗೆ ಕೇವಲ 2 ಅಪವರ್ತನಗಳಿರ್ತಾವ. ಭಾಜ್ಯ ಸಂಖ್ಯೆಗಳಿಗೆ ಕನಿಷ್ಠ 3 ಇರ್ತಾವ, ಗರಿಷ್ಠ 3ಕ್ಕಿಂತ ಹೆಚ್ಚಿರ್ತಾವೆ ಅಪವರ್ತನಗಳು. ಓಕೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ, 3420 100ರ ಸ್ಥಾನಕ್ಕೆ ಅಂದಾಜು ಮಾಡಿ. ಅಂದಾಜು ಗಣನೆ ಯಾವ ಸ್ಥಾನಕ್ಕೆ ಅಂದಾಜು ಮಾಡಂತ ಹೇಳಿದಾರ ಅದನ್ನು ನಾವು ಏನು ಮಾಡ್ಕೋಬೇಕು? ಮಾರ್ಕ್ ಮಾಡ್ಕೋಬೇಕು. ಏನಂದಾರ? ಎಸ್, 3421 ಯಾವ ಸ್ಥಾನಕ್ಕೆ ಅಂದಾಜು ಅಂದಾರ? 100ರ ಸ್ಥಾನಕ್ಕೆ ಅಂದಾಜು ಅಂದಾರ. ಎಲ್ಲಿದೆ? ಬಿಡಿ 10 100 ಇಲ್ಲಿದೆ. 100ರ ಸ್ಥಾನಕ್ಕೆ ಅಂದಾಜು ಮಾಡಂದಾರ. ಹಾಗಾದ್ರೆ ಹಿಂದಿನ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ನೋಡ್ಕೋಬೇಕು. 10ರ ಸ್ಥಾನದಲ್ಲಿ 2 ಇದೆ. ಈ 2 5ಕ್ಕಿಂತ ಚಿಕ್ಕದು. 5ಕ್ಕಿಂತ ಚಿಕ್ಕದಿತ್ತಪ್ಪ ಅಂದರೆ 100 ಸ್ಥಾನಕ್ಕೆ 1 ಪ್ಲಸ್ ಮಾಡಂಗಿಲ್ಲ. ಸೊ ಹೇಗಿತ್ತ ಹಾಗೆ ಬರ್ಕೊಂಡ್ಬಿಡ್ತೀನಿ. 34 ಮುಂದುಗಡೆಗೆ 100ರ ಸ್ಥಾನದ ಹಿಂದುಗಡೆಗೆ ಎಷ್ಟು ಸ್ಥಾನಗಳಿದಾವೆ? 2 ಸ್ಥಾನ. 2 ಸ್ಥಾನ ಇದಾವಿಲ್ಲ, ಹಾಗಾದರೆ 2 0 ಬರ್ಕೊಂಡ್ಬಿಡಬೇಕು. ಹಾಗಾದರೆ 3400 ಆಯ್ಕೆ ಎಲ್ಲಿದೆ? ಎಸ್, ಆಯ್ಕೆ 3 ರೈಟ್ ಆನ್ಸರ್. ಮಕ್ಕಳೇ, ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವಿ ಆ ಸ್ಥಾನವನ್ನು ನೋಡ್ಕೋಬೇಕು. ಆ ಸ್ಥಾನದ ಬೆಲೆ ಮುಖ ಬೆಲೆ 5 ಮತ್ತು 5ಕ್ಕಿಂತ ದೊಡ್ಡದಿತ್ತಪ್ಪ ಅಂದರೆ ಆ ಸ್ಥಾನಕ್ಕೆ +1 ಮಾಡಬೇಕು. ಅಥವಾ ಅದರ ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವಿ ಆ ಸ್ಥಾನದ ಹಿಂದುಗಡೆ ಇರ್ತಕ್ಕಂಥ ಅಂಕೆ 5 ಮತ್ತು 5ಕ್ಕಿಂತ ದೊಡ್ಡದಿತ್ತಂದರೆ ಯಾವ ಸ್ಥಾನಕ್ಕೆ ಅಂದಾಜು ಮಾಡೋಕ್ಕಾಗುತ್ತೆ ಅದಕ್ಕೆ +1 ಮಾಡಬೇಕು. ಅಥವಾ ನಾವು ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವಿ ಅದರ ಹಿಂದಿನ ಸ್ಥಾನದಲ್ಲಿರುವ ಅಂಕೆ 5ಕ್ಕಿಂತ ಚಿಕ್ಕದಿತ್ತಪ್ಪ ಅಂದರೆ ನಾವು ಅಂದಾಜು ಮಾಡುವ ಸ್ಥಾನಕ್ಕೆ ಯಾವುದೇ ರೀತಿ +1 ಮಾಡುವಂಗಿಲ್ಲ. ಅದು ಹೇಗಿತ್ತು ಅವೆರಡು ಸ್ಥಾನಗಳನ್ನು ಹಾಗೆ ಬರ್ಕೊಂಡು ಅದರ ಮುಂದಿನ ಸ್ಥಾನಗಳಿಗೆ 0 ಹಾಕಿಬಿಟ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇಲ್ಲಿರ್ತಕ್ಕಂಥ ಉತ್ತರ 3400 ರೈಟ್ ಆನ್ಸರ್. ಓಕೆ. ಎಸ್, ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ಸ್ವಾಭಾವಿಕ ಸಂಖ್ಯೆ ಅಲ್ಲದ ಪೂರ್ಣ ಸಂಖ್ಯೆ ಯಾವುದು? ಅಂದರೆ ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆ ಯಾವುದು ಅಂತ ನಾನು ನಿಮಗೆ ಈಗಾಗಲೇ ಹೇಳಿದ್ದೆ. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗ್ತಕ್ಕಂಥ ಎಣಿಕೆ ಸಂಖ್ಯೆಗಳೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಂದರೆ 0ಯಿಂದ ಪ್ರಾರಂಭ ಆಗ್ತಕ್ಕಂಥ ಎಲ್ಲ 0ಯನ್ನು ಒಳಗೊಂಡಂಥ ಎಲ್ಲ ಅಂಕೆಗಳೇ ಪೂರ್ಣ ಸಂಖ್ಯೆಗಳು. ಹಾಗಾದರೆ ಇಲ್ಲಿ ಬನ್ನಿ, ಅದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಅಂತ. ಹಾಗಾದ್ರೆ 1 ಸ್ವಾಭಾವಿಕ ಸಂಖ್ಯೆ, ಸೊ ಆಪ್ಷನ್ 1 ಕ್ಯಾನ್ಸಲ್. 10 ಕೂಡ ಸ್ವಾಭಾವಿಕ ಸಂಖ್ಯೆ, 100 ಕೂಡ ಸ್ವಾಭಾವಿಕ ಸಂಖ್ಯೆ. ಆದರೆ 0 ಸ್ವಾಭಾವಿಕ ಸಂಖ್ಯೆ ಅಲ್ಲ, ಇದೊಂದು ಪೂರ್ಣ ಸಂಖ್ಯೆ ಆಗಿರುತ್ತಾ. ಸೊ ಹಾಗಾದರೆ ಸರಿಯಾದ ಉತ್ತರ ಆಯ್ಕೆ 2 ರೈಟ್ ಆನ್ಸರ್. ಇದು ಸ್ವಾಭಾವಿಕ ಅಂಕೆ ಅಲ್ಲದ ಇದೊಂದು ಪೂರ್ಣ ಸಂಖ್ಯೆ. ಓಕೆ, ಆಯ್ಕೆ 2 ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಎಸ್, ಯಾವ ಸಂಖ್ಯೆಗೆ 345 ಸೇರಿಸಿದಾಗ 345 ಮೊತ್ತ ದೊರೆಯುತ್ತದೆ? ನೋಡ್ರಿ, ಯಾವ ಸಂಖ್ಯೆಗೂ ಗೊತ್ತಿಲ್ಲ. 345 ಐತ್ಯಾ, ಈ 345ಕ್ಕೆ ಯಾವುದನ್ನು ಕೂಡಿಸಿದರೆ ನಮಗೆ ಮೊತ್ತ ಏನು ಬರ್ತಾ? 345ನೇ ಬರಬೇಕಂತ. ಯಾವುದು ಕೂಡಿಸ್ತೀರಿ? 475 ಕೂಡಿಸಿದ್ರೆ 345 ಬರುತ್ತಾ? ಅಥವಾ 345 ಕೂಡಿಸಿದ್ರೆ 345 ಬರುತ್ತಾ? ಅಥವಾ 0 ಕೂಡಿಸಿದ್ರೆ ಬರುತ್ತಾ? ಅಥವಾ 690 ಕೂಡಿಸಿದ್ರೆ ಬರುತ್ತಾ? ಎಸ್, ನೋಡಿ, ಸಂಕಲಕ ಮೊತ್ತ. ಸಂಕಲ್ಯ 345 ಕೊಟ್ಟಾನ, ಸಂಕಲಕ ಕೊಟ್ಟಿಲ್ಲ. 345 ಮೊತ್ತ ಬಂದಿದೆ. ಸಂಕಲ್ಯ ಮತ್ತು ಮೊತ್ತ 2 ಸೇಮ್ ಇದೆ. ಹಾಗಾದರೆ ಇಲ್ಲಿ ನಾವೇನು ಮಾಡೋಕಪ್ಪ ಅಂದರೆ ಅದೇ ಮೊತ್ತ ಬರ್ತಾ ಇದೆ ಅಂದರೆ ಇಲ್ಲಿ 0ಯನ್ನು ಕೂಡಿಸಿಬಿಡಬೇಕು. 345ಕ್ಕೆ 0 ಕೂಡಿಸಿದ್ರೆ ಬರ್ತಕ್ಕಂಥ ಮೊತ್ತ 345. ಸೊ ಆಯ್ಕೆ ಯಾವುದು? 2 ರೈಟ್ ಆನ್ಸರ್. 2 ಅಲ್ಲ, 3 ರೈಟ್ ಆನ್ಸರ್. 0ಯನ್ನು ಕೂಡಿಸ್ಬೇಕು. ಓಕೆ, 0ಯನ್ನು ಕೂಡಿಸಿದ್ರೆ ಅದೇ ರೀತಿಯ ಮೊತ್ತ ಬರುತ್ತೆ. ಅಲ್ಲಿ ಮೊತ್ತದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಓಕೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ. ಎಸ್, ನೋಡಿ ಮಕ್ಕಳೇ,
30,876 ಮತ್ತು 6,548 ಇವುಗಳ ನಡುವಿನ ಅಂತರ ಎಷ್ಟು? ಓಕೆ, 30,876 ಮತ್ತು 6,548 ಇವುಗಳ ಅಂತರ ಅಂದರೆ ಏನು ಮಾಡಬೇಕು? ಕಳಿಬೇಕು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. ಅಂತರ ಅಂದ್ರೆ ಏನು? ವ್ಯತ್ಯಾಸ. ಓಕೆ, 6ಗೆ 8 ಹೋಗಲ್ಲ, 16ದಾಗ 8 ಹೋದರೆ 8 ಉಳಿತು. ಹೌದಿಲ್ಲ? 16ದಾಗ 8 ಹೋದ್ರೆ ಏನು ಉಳಿತು? ಎಸ್, 8 ಉಳಿತು. ಕ್ಯಾರಿ ತೊಗೊಂಡ್ಬಿಟ್ಟೆ ನಾನು. ಇಲ್ಲಿ ಎಷ್ಟು ಉಳಿತು? 6 ಉಳಿತು. 6 4 ಹೋದ್ರ 2, 8ರಾಗ 5 ಹೋದ್ರ 5, 5 6 7 8 3 ಉಳಿತು. ಹೌದಿಲ್ಲ? 0ಗೆ 6 ಹೋಗಲ್ಲ, 10ರಾಗ 6 ಹೋದ್ರ 4, 2 ಉಳಿತು. ಹಾಗಾದ್ರೆ ಎಷ್ಟು ಬಂತು? 24,328. ಆಯ್ಕೆ ನಂಬರ್ 1 ರೈಟ್ ಆನ್ಸರ್. ಓಕೆ, ಸೊ ಈ ರೀತಿಯಾಗಿ ಏನು ಮಾಡ್ಬೋದು? ಅಂತರ ಅಂದಾಗ ಏನು ಮಾಡಬೇಕು? ಕಳಿಬೇಕು. ವ್ಯತ್ಯಾಸ ಅಂದಾಗ ಕಳಿಬೇಕು. ಮೊತ್ತ ಅಂದಾಗ ಕೂಡಿಸಬೇಕು. ಮುಂದಿನ ಪೂರ್ಣ ಸಂಖ್ಯೆ ಅಂದಾಗ ಕೂಡಿಸಬೇಕು, ಹಿಂದಿನ ಪೂರ್ಣ ಸಂಖ್ಯೆ ಅಂದಾಗ ಕಳಿಬೇಕು. ದೊಡ್ಡ ಅಂಕಿ ಕೇಳಿದಾಗ ಅಷ್ಟು 9ಗಳನ್ನು ಬರೀಬೇಕು. ಎಷ್ಟು ಅಂಕಿ ಕೇಳ್ತಾರೆ ಅಷ್ಟು 9 ಬರೀಬೇಕು. ಚಿಕ್ಕ ಅಂಕಿ ಅಂದಾಗ ಎಷ್ಟರದ್ದು ಕೇಳ್ತಾರೆ ಅದರಲ್ಲಿ 1 ಮೈನಸ್ ಮಾಡಿ ಬಂದಂಥ ವ್ಯತ್ಯಾಸದ ಅಷ್ಟು ಸೊನ್ನೆಗಳನ್ನು ಬರೆದು ಎಡಗಡೆಗೆ 1 ಬರೆದು ಬಿಡಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ರೀತಿಯಾಗಿ ಏನಪ್ಪ ಅಂದರೆ ನಾವು ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ನಾವು ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಕೇಳಿರ್ತೀವಿ. ಸೊ ಇದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಇನ್ನು ಪರ್ಫೆಕ್ಟ್ ಆಗಿ ಅಂತ ಹೇಳ್ತಾ ನಿಮ್ಮ ಒಂದು ಜ್ಞಾನಕ್ಕೆ ನನ್ನದೊಂದು ಪ್ರಶ್ನೆ: ಗುಣಾಕಾರದ ಅನ್ಯತಾ ಸಂಕೇತ ಯಾವುದು? ಗುಣಾಕಾರದ ಅನ್ಯತಾ ಸಂಕೇತ ಯಾವುದು? ಮಕ್ಕಳೇ, ಇದಕ್ಕೆ ನಿಮ್ಮ ಉತ್ತರ ನನ್ನ ವಿಡಿಯೋದ ಕೆಳಗಡೆ ಇರ್ತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನಾನು ಮುಂದಿನ ತರಗತಿಯಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾನು ಹೇಳ್ತೀನಿ. ಓಕೆನಾ? ಎಷ್ಟು ಜನ ಉತ್ತರ ಮಾಡ್ತೀರಿ, ಎಷ್ಟು ಜನ ಅದಕ್ಕೆ ಆನ್ಸರ್ ಮಾಡ್ತೀರಿ, ಕರೆಕ್ಟಾಗಿ ಆನ್ಸರ್ ಮಾಡ್ತೀರಿ ಅಂತ ನಾನು ಕಾಯ್ತಾ ಇರ್ತೀನಿ. ಓಕೆನಾ? ಎಸ್ ಮಕ್ಕಳೇ, ಇದು ಇವತ್ತಿನ ಈ ಒಂದು ಕ್ಲಾಸ್ ಆಗಿತ್ತು. ಎಸ್, ಈ ನಮ್ಮ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಮಕ್ಕಳು ಇನ್ನೂ ಕೂಡ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ನನಗೆ ಬಹಳ ಖುಷಿ ಆಗ್ತಾ ಇದೆ. ಎಷ್ಟು ಮಕ್ಕಳು ಪರೀಕ್ಷೆ ಬರೆಯೋದಕ್ಕೆ ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಆ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ವಂದನೆಗಳು ಮತ್ತು ಅವರ ಒಂದು ಪ್ರೀತಿಗೆ ನಾವು ಆಭಾರಿಯಾಗಿದ್ದೀವಿ. ಇದೇ ರೀತಿಯಾಗಿ ಸಹ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಬಹುಮಾನವನ್ನು ಗೆಲ್ಲಿ ಅಂತ ಹಾರೈಸುತ್ತಾ ಇಲ್ಲಿಗೆ ಈ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಕೆಲವೊಂದಿಷ್ಟು ಪ್ರಶ್ನೆಗಳು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭರಾತ್ರಿ.